ಎಂಥ ಕಷ್ಟದಲ್ಲೂ ಪವಿತ್ರನ ಸಪೋರ್ಟ್ ಆಗಿ ನಿಂತ ದೇವ್. ಫುಲ್ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಅವ್ರ ಕಾಲುಗಳಿಗೆ ಕಾಜನ್ನು ತುಳಿಯೋದು ನೋಡಿ ತುಂಬ ರಕ್ತ ಬರುತ್ತೆ. ಅದನ್ನು ನೋಡಿಬಿಟ್ಟು ದೇವ್ ಸರ್ ಹೇಳ್ತಾ ಇರ್ತಾರೆ, ಪವಿತ್ರ ಅವರು ಬೇಡ ಬಿಡ್ರಿ, ನಿಮ್ಗೆ ತುಂಬ ನೋವಾಗ್ತಾಯಿದೆ ಮತ್ತು ರಕ್ತನೂ ಬರ್ತಾಯಿದೆ ನೋಡ್ರಿ ಎಲ್ಲಿ ಅಂತ ಹೇಳ್ತಾ ಇರ್ತಾರೆ. ಪಾಪ ರಾಧಿಕಾ ಅವ್ರ ಕಣ್ಣಲ್ಲೂ ಕೂಡ ಪವಿತ್ರ ನನಗೆ ರಕ್ತ ಬರೋದನ್ನು ನೋಡಿ ತುಂಬಾ ಬೇಜಾರಾಗ್ತಾ ಇರುತ್ತೆ. ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು ವ್ರತವನ್ನು ಎಲ್ಲವನ್ನು ಮುಗಿಸ್ತಾಳೆ. ಮತ್ತು ಅಲ್ಲಿ ಅವ್ರ ತಾತ ಬಂದುಬಿಟ್ಟು ಇದನ್ನು ಅರಿಶಿನ ಕುಂಕುಮ ಹಚ್ಚಪ್ಪ ನಿನ್ನ ಹೆಂಡ್ತಿಗೆ ಅಂತೇಳಿ ಹಚ್ಚಿಸ್ತಾರೆ. ಮತ್ತು ಹೂಗಳನ್ನೆಲ್ಲ ಮುಡಿಸ್ಬಿಡ್ತಾರೆ. ಮತ್ತು ಪವಿತ್ರನಿಗೆ ಕುಂಕುಮ ಹಚ್ತಿರ್ಬೇಕಾದ್ರೆ ನನ್ನ ಗಂಡ ಅಲ್ಲ ಇವರು, ಆದರೂ ನನಗೆ ಯಾಕೆ ಹಚ್ತಾ ಇದ್ದಾರೆ ಅಂತ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ದೇವ್ ಸೂರ್ ಕೂಡ ತುಂಬ ಬೇಜಾರು ಮಾಡ್ಕೊಂಡು ಹಚ್ತಾರೆ. ಮತ್ತು ನೆಕ್ಸ್ಟ್ ಇನ್ನೂ ಒಂದಿದೆ ಅಮ್ಮ ವ್ರತ, ಮತ್ತು ನೀನು ರೆಡಿ ಆಗಿದ್ದೀಯಲ್ವಾ ಅಂತ ಹೇಳ್ಬಿಟ್ಟು ಈ ಕಡೆ ತಾತ ಬಂದು ಕೇಳ್ತಾ ಇರ್ತಾರೆ. ದೇವು ಸರ್ಗೆ ಹುಷಾರಾದರೆ ಸಾಕು ಅಂಥೇಳಿ ಮಾಡ್ತಾ ಇರ್ತಾರೆ. ಮತ್ತು ನೆಕ್ಸ್ಟ್ ಮಾಡ್ತಿರೋಂಥ ವ್ರತಕ್ಕೆ ಮಂಗಳ ಅವರು ತುಂಬ ಮುಳ್ಳುಗಳನ್ನ ಹಾಕ್ತಾ ಇರ್ತಾರೆ. ಅಲ್ಲಿಗೆ ರಾಧಿಕಾ ಅವರು ಬಂದುಬಿಡ್ತಾರೆ. ಬಂದ ತಕ್ಷಣ ನೀವು ಈ ಥರ ಮಾಡ್ತಾ ಇದ್ದೀರಾ, ನಿಮಗೇನು ಗೊತ್ತಾಗಲ್ವಾ, ಯಾಕೆ ಈ ಥರ ಮಾಡ್ತಾಯಿದೆ ಮಂಗಳ ಅವರೇ ನೀವು ಅಂಥೇಳ್ಬಿಟ್ಟು ರಾಧಿಕಾ ಅವ್ರು ಹೇಳ್ತಾರೆ, ನಮೃತ ನೀನು ಇಷ್ಟಪಟ್ಟಿದೆಯಾ ನಿಜ, ಆದರೆ ಈ ಥರ ಇನ್ನೊಬ್ರಿಗೆ ತೊಂದರೆ ಮಾಡಬಾರ್ದು, ಅವಳನ್ನ ಹೇಗೆ ಓಡಿಸೋದು ಅಂತ ನನಗೆ ಗೊತ್ತಿದೆ ಅಂತ ರಾಧಿಕಾ ಅವ್ರು ಹೇಳ್ತಾರೆ. ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ ನಾನು